ಎಲ್ಲರಿಗೂ ನಮಸ್ಕಾರ. ಡಿಯರ್ ಸ್ಟೂಡೆಂಟ್ಸ್, SC/ST ಕ್ಯಾಟಗರಿಯಲ್ಲಿ ಆನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 2.5 ಲ್ಯಾಕ್ ಹಾಗೂ ಲೆಸ್ ದ್ಯಾನ್ 10 ಲ್ಯಾಕ್ ಇರೋರಿಗೆ ಮತ್ತು ಪೋಸ್ಟ್ ಮ್ಯಾಟ್ರಿಕ್ಸ್ ಅಂದರೆ ಮ್ಯಾಟ್ರಿಕ್ ನಂತರದ SC/ST ಕ್ಯಾಟಗರಿಯವರಿಗೆ ಸ್ಕಾಲರ್ಶಿಪ್ಗೆ ಯಾರು ಎಲಿಜಿಬಲ್ ಇದ್ದಿರಲ್ಲ ಅವರಿಗೆ ಒಂದು ಗುಡ್ ನ್ಯೂಸ್ ಇದೆ. ಏನಂದರೆ ಗೌರ್ಮೆಂಟ್ಲಿಂದನೇ ಅದೇನು ಫೀಸ್ ಇರ್ತೈತಲ್ಲ, ಕಾಲೇಜ್ ಫೀಸ್ ಗೌರ್ಮೆಂಟ್ದಿಂದನೇ ಅದು ಪೇ ಮಾಡ್ತಾರೆ. ಸೊ ನಿಮಗೆ ಫೀಸ್ ಸ್ಟ್ರಕ್ಚರ್ದಲ್ಲಿ ಏನು ಇಂಡಿಕೇಟ್ ಮಾಡಿರ್ತಾರಲ್ಲ SC/ST ಕ್ಯಾಟಗರಿ ಅವರಿಗೆ ಲೆಸ್ ದ್ಯಾನ್ 2.5 ಲ್ಯಾಕ್ ಮತ್ತು ಲೆಸ್ ದ್ಯಾನ್ 10 ಲ್ಯಾಕ್ ಆ್ಯನ್ಯುವಲ್ ಇನ್ಕಮ್ ಇದ್ದವ್ರಿಗೆ ಎಲಿಜಿಬಲ್ ಇದ್ದ ಕ್ಯಾಂಡಿಡೇಟ್ಸ್ಗೆ ಏನು ಫೀಸ್ ಸ್ಟ್ರಕ್ಚರ್ದಲ್ಲಿ ಮೆನ್ಷನ್ ಮಾಡಿರ್ತಾರಲ್ಲ ಅಷ್ಟೇ ನೀವು ಫೀಸ್ ಪೇ ಮಾಡಬೇಕಾಗ್ತೈತಿ. ಆ್ಯಕ್ಚುಯಲ್ ಫೀಸ್ ಕಾಲೇಜದ್ದು ಮತ್ತು ನಿಮ್ಮದು SC/ST ಫೀಸ್ ಏನಿದೆಯಲ್ಲ ಅದ್ರದ್ದು ಡಿಫ್ರೆನ್ಸ್ ಅಮೌಂಟ್ ಗೌರ್ಮೆಂಟ್ನಿಂದನೇ ಡೈರೆಕ್ಟಾಗಿ ಸಂಸ್ಥೆಗೆ ಪೇ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನೀವು ವರಿ ಮಾಡ್ಕೊಳ್ಬೇಕಾಗಿಲ್ಲ. ಸೊ ನಿಮಗೆ ಏನು ಫೀಸ್ ತೋರಿಸಿರ್ತಾರಲ್ಲ ಫೀಸ್ ಸ್ಟ್ರಕ್ಚರ್ದಲ್ಲಿ ಅಷ್ಟು ನೀವು ಪೇ ಮಾಡಿ ಅಡ್ಮಿಷನ್ ತೊಗೋಬೇಕು. ಸೊ ಅದರ ಬಗ್ಗೆ ಇಲ್ಲಿ ಸರ್ಕ್ಯುಲರ್ ಬಿಟ್ಟಿದ್ದಾರೆ. ಸೊ ಸರ್ಕ್ಯುಲರ್ ಡೇಟೆಡ್ 10/7/2024 ಸರ್ಕ್ಯುಲರ್ ರಾಜ್ಯದ ಎಲ್ಲ ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕುಟುಂಬದ ವಾರ್ಷಿಕ ಆದಾಯ ರೂಪಾಯಿ 2.5 ಲಕ್ಷ ಒಳಗಿರುವ ಮತ್ತು ರೂಪಾಯಿ 2.5 ಲಕ್ಷದಿಂದ ರೂಪಾಯಿ 10 ಲಕ್ಷ ಒಳಗಿರುವ ಹಾಗೂ ಕೇಂದ್ರ ಪುರಸ್ಕೃತ ಮ್ಯಾಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆ ಪಡೆದಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಸಮಯದಲ್ಲಿ ಶುಲ್ಕಗಳನ್ನು ಪಾವತಿಸುವಂತೆ ಒತ್ತಾಯ ಮಾಡದೇ ಇರುವ ಬಗ್ಗೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇದು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಸಲ ಯಾರೆಲ್ಲ ಅಡ್ಮಿಷನ್ ತೊಗೊಳಕತ್ತೀರಿ, ಡಿಪ್ಲೊಮಾ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಎನಿ ಏಡೆಡ್ ಗೌರ್ಮೆಂಟ್ ಪ್ರೈವೇಟ್ ಯಾವುದೇ ಕಾಲೇಜ್ನಲ್ಲಿ ಅಡ್ಮಿಷನ್ ತೊಗೋಬೇಕಂತ ಅಂದ್ಕೊಂಡವರು ಅಡ್ಮಿಷನ್ ಫೀಸ್ ಸ್ಟ್ರಕ್ಚರ್ದಲ್ಲಿ ಏನು ಇಂಡಿಕೇಟ್ ಮಾಡಿರ್ತಾರಲ್ಲ SC/ST ಕ್ಯಾಂಡಿಡೇಟ್ಸ್ ಲೆಸ್ ದ್ಯಾನ್ ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 2.5 ಲ್ಯಾಕ್ಸ್ ಮತ್ತು ಲೆಸ್ ದ್ಯಾನ್ 10 ಲ್ಯಾಕ್ ಇದ್ದವರು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅವರಿಗೆ ಫೀಸ್ ಪೇ ಮಾಡಲಿಕ್ಕೆ ಆ್ಯಕ್ಚುಯಲ್ ಫೀಸ್ ಪೇ ಮಾಡಲಿಕ್ಕೆ ಒತ್ತಾಯ ಮಾಡಬಾರ್ದು ಅಂತಂತ ಹೇಳಿ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಸರ್ಕ್ಯುಲರ್ನಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಯಾರು ಒತ್ತಾಯ ಮಾಡ್ತಾರಲ್ಲ, ಯಾವ ಸಂಸ್ಥೆಯವರು ಯಾವ ಕಾಲೇಜ್ನವರು ಒತ್ತಾಯ ಮಾಡ್ತಾರಲ್ಲ ಅವರ ಮೇಲೆ ಆ್ಯಕ್ಷನ್ ತೊಗೋಬೇಕಾಗ್ತೈತಿ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಡಿಫ್ರೆನ್ಸ್ ಅಮೌಂಟ್ ಏನಿರ್ತೈತಲ್ಲ ಸೊ ಆ ಅಮೌಂಟ್ ಗೌರ್ಮೆಂಟ್ದವ್ರನ್ನ ಪೇ ಮಾಡ್ತಾರೆ ಡೈರೆಕ್ಟಾಗಿ ಕಾಲೇಜ್ಗೆ. ಸೊ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾರೆಲ್ಲ ಅದರಲ್ಲ SC/ST whose annual income is less than 2.5 lakh and whose annual income is less than 10 lakh. ಸೊ ಅವರಿಗೆ ಏನು ಫೀಸ್ ಸ್ಟ್ರಕ್ಚರ್ದಲ್ಲಿ ಮೆನ್ಷನ್ ಮಾಡಿದಾರಲ್ಲ KELinದ ಏನು ಫೀಸ್ ಸ್ಟ್ರಕ್ಚರ್ದಲ್ಲ ಇಂಜಿನಿಯರಿಂಗ್ ಕಾಲೇಜ್ ಫೀಸ್ ಅಷ್ಟೇ ಅಲ್ಲದೆ ಡಿಪ್ಲೊಮಾ ಕಾಲೇಜ್ದ ಫೀಸ್ ಸ್ಟ್ರಕ್ಚರ್ದಲ್ಲಿ ಏನು ಕೊಟ್ಟಿದಾರಲ್ಲ ಅಷ್ಟು ನೀವು ಪೇ ಮಾಡಿದರೆ ಸಾಕು. ಅದಕ್ಕಿಂತ ಹೆಚ್ಚಿಗೆ ನೀವು ಪೇ ಮಾಡಬೇಕಾಗಿಲ್ಲ. ಸಪೋಸ್ ಅವರು ಒತ್ತಾಯ ಮಾಡಿದರೆ ಆ ಸಂಸ್ಥೆಯವರು ಅವರ ಮೇಲೆ ಆ್ಯಕ್ಷನ್ ತಗೋತಾರ ಅಂಥೇಳಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಇದು ಸರ್ಕ್ಯುಲರ್ ಕೊಟ್ಟಿದ್ದಾರೆ. ಸೊ ನೀವು ಯಾವುದೇ ರೀತಿ ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಏನು ಫೀಸ್ ಸ್ಟ್ರಕ್ಚರ್ದಲ್ಲಿ ಪೇ ಮಾಡಬೇಕಾಗಿರ್ತೈತಲ್ಲ ಅಷ್ಟು ನೀವು ಪೇ ಮಾಡಿ ಅಡ್ಮಿಷನ್ ತೊಗೊಳ್ರಿ. ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಫೀಸ್ ಸ್ಟ್ರಕ್ಚರ್ ಏನು, ಇಂಜಿನಿಯರಿಂಗ್ ಕಾಲೇಜ್ ಗೌರ್ಮೆಂಟ್ ಪ್ರೈವೇಟ್ ಏಡೆಡ್ ಕಾಲೇಜ್ ಫೀಸ್ ಸ್ಟ್ರಕ್ಚರ್ ಏನು ಡಿಟೇಲ್ಡ್, ಅಷ್ಟೇ ಅಲ್ಲದೆ ಡಿಪ್ಲೊಮಾ ಕಾಲೇಜ್ ಪ್ರೈವೇಟ್ ಗೌರ್ಮೆಂಟ್ ಏಡೆಡ್ ಕಾಲೇಜ್ ಫೀಸ್ ಸ್ಟ್ರಕ್ಚರ್ ಏನು ಅಂತಂಥೇಳಿ ಈಗಾಗಲೇ ನಾನು ವಿಡಿಯೋ ಸೆಪ್ರೇಟಾಗಿ ಮಾಡಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ನೀವು ನೋಡಬೇಕಂದ್ರೆ ಆ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಕೊಡ್ತೀನಿ. ನೀವು ಆಮೇಲೆ ಹೋಗಿ ಕ್ಲಿಕ್ ಮಾಡಿ ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿ ನಿಮಗೆ ಜಾಸ್ತಿ ಮಾಹಿತಿ ಸಿಗ್ತೈತಿ. ಸೊ ಎಷ್ಟೆಲ್ಲ ಫೀಸ್ ಇದೆ ಬೇರೆ ಬೇರೆ ಕಾಲೇಜಿಗೆ ಅಂತಂತೇಳಿ ನಿಮ್ಗೆ ಗೊತ್ತಾಗ್ತೈತಿ. ಸೊ ಈ ಮಾಹಿತಿ ಭಾಳ ಇಂಪಾರ್ಟೆಂಟ್ ಐತಿ, ನಿಮಗೆ ಭಾಳ ಹೆಲ್ಪ್ ಆಗ್ತೈತಿ. ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಯಾರಾದರೂ SC/ST ಕ್ಯಾಂಡಿಡೇಟ್ಸ್ ಇದ್ದರೆ ಅವರಿಗೆ ಈ ಮಾಹಿತಿನ ಕೊಡ್ರಿ. ಬಟ್ ದೇ ಶುಡ್ ಬಿ ಎಲಿಜಿಬಲ್ ಫಾರ್ ದ್ಯಾಟ್. ಸೊ ಎಲಿಜಿಬಲ್ ಯಾರೆಲ್ಲ ಇರ್ತಾರಲ್ಲ ಅವ್ರಿಗೆ ಎಷ್ಟು ಫೀಸ್ ಸ್ಟ್ರಕ್ಚರ್ದಲ್ಲಿ ಮೆನ್ಷನ್ ಆಗಿರ್ತೈತಲ್ಲ ಅಷ್ಟೇ ಪೇ ಮಾಡಿದ್ರೆ ಸಾಕು. ಸೊ ಎಕ್ಸ್ಟ್ರಾ ಕಂಪಲ್ಸರಿ ಏನು ಪೇ ಮಾಡಬೇಕಾಗಿರ್ತಲ್ಲ ಅದು ಗೌರ್ಮೆಂಟಿಂದನೇ ಡೈರೆಕ್ಟಾಗಿ ಸಂಸ್ಥೆಗೆ ಪೇ ಮಾಡ್ತಾರೆ. ಸೊ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗಿಲ್ಲ, ನಿಮಗೆ ಅವರು ಒತ್ತಾಯನೂ ಮಾಡಬೇಕಾಗಿಲ್ಲ. ಸೊ ಈ ಮಾಹಿತಿಯಿಂದ ನಿಮಗೆ ಎಷ್ಟೋ ಒಂದು ರೀತಿ ರಿಲ್ಯಾಕ್ಸೇಷನ್ ಸಿಕ್ಕಂಗೆ ಆಗ್ತೈತಿ, ಟೆನ್ಷನ್ ಫ್ರೀ ಆಗ್ತೀರಿ. ಯಾಕಂದರೆ
ಇಂಜಿನಿಯರಿಂಗ್ ಫೀಸ್ ಮೋರ್ ದ್ಯಾನ್ 1 lakh ಎಲ್ಲ ಅದ ಒಂದೊಂದು ಕಾಲೇಜ್ನಲ್ಲಿ, ಪ್ರೈವೇಟ್ ಕಾಲೇಜ್ನಲ್ಲಿ. ಸೊ ನಿಯರ್ಲಿ 1 lakh ನೀವು ರುಪೀಸ್ ರೆಡಿ ಮಾಡ್ಕೋಬೇಕಾಗ್ತೈತಿ. ಅದಕ್ಕೆ ನೀವು ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ. ಸೊ ಇದರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸಾಕಷ್ಟು ಟೆನ್ಷನ್ ಮಾಡಿಕೊಂಡು ನಮ್ಮ ಸ್ಟೂಡೆಂಟ್ಸ್ ನನಗೆ ಕೇಳ್ತಿರ್ತಾರೆ, ಮೇಡಮ್ ಇಷ್ಟೊಂದು ಫೀಸ್ ನಾವು ಪೇ ಮಾಡಬೇಕು ಅಂತಂತ ಹೇಳಿ. ಸೊ ಆ ರೀತಿ ಹೆದರುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಸಲುವಾಗಿ ಈ ಸರ್ಕ್ಯುಲರ್ ಕೊಟ್ಟಿದ್ದಾರೆ. ಸೊ ಈ ಸರ್ಕ್ಯುಲರ್ ಇನ್ನೊಂದ್ಸಲ ಓದಿ ತಿಳ್ಕೊಳ್ರಿ. ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಾನು ಶೇರ್ ಮಾಡ್ತೀನಿ ನಿಮಗೆ ಬೇಕಂದರೆ. ಸೊ ದಿಸ್ ಈಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಟ್ರೈ ಟು ಸರ್ಕ್ಯುಲೇಟ್ ದಿಸ್ ಇನ್ ಯುವರ್ ಫ್ರೆಂಡ್ ಸರ್ಕಲ್. ಮತ್ತು ಯಾರಾದರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಇದೇ ರೀತಿಯ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ್ಯಂಡ್ ಆಲ್ಸೋ ಪ್ರೆಸ್ ದ ಬೆಲ್ ಐಕಾನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.